ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. 8 ದಿನದವರೆಗೂ ಈ ಸೊಪ್ಪನ್ನು ನಾವು ಯಾವ ರೀತಿ ಸ್ಟೋರ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಮೊದಲಿಗೆ ನಾವಿಲ್ಲಿ ಪ್ರತಿಯೊಂದು ತರಕಾರಿ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಹಣ್ಣಾಗಿರುವಂಥ ಎಲೆ, ಕೊಳ್ತಿರುವಂಥ ಎಲೆ ಇರುತ್ತೆ. ಅದನ್ನೆಲ್ಲವನ್ನ ನಾನಿಲ್ಲಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಚಿಕ್ಕ ಚಿಕ್ಕ ಎಲೆ ಕೂಡ ಇರುತ್ತೆ ನೋಡಿ, ಅದನ್ನು ಕೂಡ ಚೆನ್ನಾಗಿ ನಾನು ಬಿಡಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ. ಸೊಪ್ಪನ್ನು ತಗೊಂಡ್ರೆ ಈ ರೀತಿ ಕ್ಲೀನಿಂಗನ್ನು ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಚಿಕ್ಕ ಚಿಕ್ಕ ಎಲೆಗಳೇನಿತ್ತಲ್ಲ ಇದನ್ನು ಕೂಡ ಒಂದು ಸೈಡ್ಗೆ ಇಟ್ಟಿದ್ದೀನಿ. ಚಿಲ್ಕರ್ವೆ, ನಂತರ ಪಾಲಕ್ ಸೊಪ್ಪು, ನಂತರ ಮೆಂತ್ಯ ಸೊಪ್ಪನ್ನ ಇದನ್ನ ತಕ್ಷಣವೇ ನಾವು ಪಲ್ಯ ಅಥವಾ ಸಾಂಬಾರನ್ನ ಮಾಡ್ಕೋಬಹುದು. ಸೊ ಈಗ ಇಲ್ಲಿ ಪಾಲಕ್ ಕೂಡ ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ತುಂಬಾನೇ ಹಸಿಯಾಗಿರುವಂತ ಸೊಪ್ಪಿದ್ರೆ ಸ್ವಲ್ಪ ಒಣಗುವರೆಗೂ ಸೈಡ್ ಗಿಡಿ, ಸ್ವಲ್ಪ ಗಾಳಿಗೆ. ನಂತರ ನಾನು ಇಲ್ಲಿ ಒಂದು ಕ್ಯಾನ್ ಅಲ್ಲಿ ನೀರನ್ನ ತಗೊಂಡಿದ್ದೀನಿ. ಸೊ ನೀವು ಸ್ಟೀಲ್ ಪಾತ್ರೆಯಲ್ಲೇ ತಗೋಬೇಕಂತೇನಿಲ್ಲ, ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಕೂಡ ನೀವು ನೀರನ್ನ ತಗೋಬಹುದು. ಈ ರೀತಿ ನೀರನ್ನ ತಗೊಂಡು ನಂತರ ಮೆಂತ್ಯ ಸೊಪ್ಪು ಇರುತ್ತಲ್ಲ, ಸೊ ಇದು ಬೇರು ಸಮೇತನೇ ನಾವು ನೀರಲ್ಲಿ ಹಾಕಬೇಕು. ನೀವು ಇದೇ ರೀತಿ ಕೊತ್ತಂಬರಿ ಸೊಪ್ಪು ಕೂಡ ಇಡಬಹುದು ಫ್ರೆಂಡ್ಸ್, ಆದ್ರೆ ಬೇರು ಸಮೇತನೇ ನಾವು ನೀರಲ್ಲಿ ಇಡಬೇಕು. ಕೆಳಗಡೆ ಚೆನ್ನಾಗಿ ಎಲೆಯನ್ನ ಬಿಡಿಸಿ ನಂತರ ಕ್ಲೀನ್ ಮಾಡಿಕೊಂಡು ನಂತರ ನಾವು ನೀರಲ್ಲಿ ಇಡಬೇಕು. ಈ ರೀತಿ ನೀವು 15 ದಿನ ಇಟ್ಟರು ಕೂಡ ಸ್ವಲ್ಪನೂ ನಿಮ್ದು ಸೊಪ್ಪು ಇಲ್ಲಿ ಬಾಡೋದಿಲ್ಲ, ಹಾಗೆ ಕೆಡೋದು ಇಲ್ಲ. ಆದ್ರೆ ನೀರನ್ನ ನಾವು ಡೈಲಿ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಪ್ಪ ಅಂದ್ರೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ನೀರು ಚೇಂಜ್ ಮಾಡಲಿಲ್ಲ ಅಂದ್ರೆ. ನಂತರ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಯಾವ ರೀತಿ ಸ್ಟೋರ್ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ನೀರಿರುತ್ತೆ, ಅದ್ರಗೋಸ್ಕರ ಇದೊಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ನಾವು ಸ್ಟೋರ್ ಮಾಡಬೇಕು. ಕಾಟನ್ ಬಟ್ಟೆಯನ್ನ ತಗೊಂಡು ಸ್ವಲ್ಪ ಇದನ್ನ ಹಸಿ ಮಾಡ್ಕೋಬೇಕು. ನಂತರ ಪೂರ್ತಿ ನೀರು ಹೋಗುವವರೆಗೂ ಇದನ್ನ ಹಿಂಡ್ಕೋಬೇಕು ಫ್ರೆಂಡ್ಸ್. ನಂತರ ನಾವು ಇದನ್ನ ಈ ಬಟ್ಟೆಯಲ್ಲಿ ಈ ರೀತಿ ಇದನ್ನ ಮುಚ್ಚಬೇಕು. ಜಾಸ್ತಿ ಮುಚ್ಚಬಾರ್ದು, ಬೇರ್ ಸ್ವಲ್ಪ ಕಾಣಬೇಕು, ಸೊ ಗಾಳಿ ಎಲ್ಲ ಹೋಗಬೇಕು. ಆ ರೀತಿಯಾಗಿ ನಾವು ಇದನ್ನ ಮುಚ್ಕೋಬೇಕು. ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಈ ರೀತಿ ಸ್ವಲ್ಪನೇ ಗ್ಯಾಪ್ ಮಾಡಬೇಕು. ಗ್ಯಾಪ್ ಮಾಡಿದ್ರೆ ಸೊ ಗಾಳಿ ಎಲ್ಲ ಹೋಗ್ತಾ ಇರುತ್ತೆ. ಸೊ ಇದು ಒಣಗೋದು ಇಲ್ಲ, ಹಾಗೆ ಕೊಳೆಯೋದು ಇಲ್ಲ. ಇದು ತುಂಬಾನೇ ಇಂಪಾರ್ಟೆಂಟು. ಡೈಲಿ ಒಂದ್ಸತಿ ನೀವು ಇದನ್ನ ಬಟ್ಟೆ ಒಣಗಿದ್ರೆ ಸ್ವಲ್ಪನೇ ಓಪನ್ ಮಾಡಿ ಸೊಪ್ಪನ್ನ ನೀವು ಟರ್ನ್ ಮಾಡಿ ನಂತರ ಮತ್ತೆ ನೀರನ್ನ ಚುಪ್ಪಡಿಸಿ ಇದಕ್ಕೆ ಇಡಬೇಕು. ಈ ರೀತಿ ಇಡೋದ್ರಿಂದ 15 ದಿನ ಅಥವಾ 8 ದಿನ ಇಟ್ಟರು ಕೂಡ ಸ್ವಲ್ಪನೂ ನಿಮ್ದು ಪಾಲಕ್ಕಿಲ್ಲಿ ಕೊಳೆಯೋದು ಇಲ್ಲ, ಹಾಗೆ ಕೆಡೋದಿಲ್ಲ ಫ್ರೆಂಡ್ಸ್. ನಂತರ ಚಿಲ್ಕರ್ವೆ, ಸಬ್ಬಕ್ಕಿ ಅಂತ ಸೊಪ್ಪೆಲ್ಲ ಇರುತ್ತೆ ನೋಡಿ, ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇದರಲ್ಲಿ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಹಾಗಾಗಿ ಇದನ್ನು ಕೂಡ ಕಾಟನ್ ಬಟ್ಟೆಯನ್ನ ಒದ್ದೆ ಮಾಡಿಕೊಂಡು ನಂತರ ಈ ರೀತಿ ಟರ್ನ್ ಅನ್ನ ಮಾಡಿಕೊಂಡು ಬಟ್ಟೆನ ನಾವು ಇದನ್ನು ಕೂಡ ಇಡಬೇಕು. ಸೊ ಇದು ಡೈಲಿ ಒಂದ್ಸತಿ ಚೆಕ್ ಮಾಡ್ತಾ ಇರಬೇಕು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.